ಇನ್ನು ಎಲ್‌ಪಿಜಿ ಗ್ಯಾಸ್ಗಳು ಕೊರತೆ ಆಗ್ತಾ ಇದೆ. ಹಾಗಾಗಿ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಇನ್ನು ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ಬಳ್ಳಾರಿಯಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರಿಗೆ ಹೊಡೆತ ಬಿದ್ದಿದೆ. ಅವರ ಜೀವನ ಕೂಡ ಕಷ್ಟ ಆಗ್ತಾ ಇರುವಂತದ್ದು. ಎಲ್‌ಪಿಜಿ ಗ್ಯಾಸ್ ಕೊರತೆ, ಬಂಕ್ ಬಂದ್ ಆಗಿದೆ. ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರಿಗೆ ಹೊಡೆತ ಬಿದ್ದಿದೆ. ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಮಾಲೀಕರು ಪರದಾಟವನ್ನು ನಡೆಸ್ತಾ ಇರುವಂತದ್ದು. ಲೀಟರ್ಗೆ 35 ರೂಪಾಯಿ ದರ ಕೇಳಿದ್ರೆ ಗ್ರಾಹಕರು ಶಾಕ್ ಆಗ್ತಿದ್ದಾರೆ. ನಿನ್ನೆಯಿಂದ ಬಂಕ್ನಲ್ಲಿ ಸ್ಟಾಕ್ ಇಲ್ಲ, ಇವತ್ತು ಕೂಡ ಬಂದಿಲ್ಲ. ಇನ್ನು ಗ್ಯಾಸ್ ಕೊರತೆಯಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಸಂಪೂರ್ಣವಾಗಿ ಬಂದ್ ಆಗಿದೆ. ಆಟೋ ಚಾಲಕರು ಹಾಗೂ ಬಂಕ್ ಸಿಬ್ಬಂದಿ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯದ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂತಹ ಒಂದು ಯುದ್ಧದ ಪರಿಣಾಮದಿಂದಾಗಿ ಇವತ್ತು ಒಂದು ಅನಿಲದ ಅಭಾವ ಉಂಟಾಗಿರ್ತಕ್ಕಂಥದ್ದು. ಈಗ ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಈಗ ಅನಿಲದ ಒಂದು ಹಾಹಾಕಾರ ಉಂಟಾಗಿದೆ. ಇದೀಗ ಎಲ್ ಪಿ ಜಿ ಗ್ಯಾಸ್ ಬಂಕ್ಗಳು ಕೂಡ ಈಗ ಸ್ಟಾಕ್ ಇಲ್ಲದೆ ಬಂದಾಗಿದ್ದು ಈ ಆಟೋ ಸವಾರರು ಇದೀಗ ಒಂದು ಎಲ್ ಪಿ ಜಿ ಗ್ಯಾಸ್ ಇಲ್ಲದೆ ಪರದಾಡ್ತಾ ಇರ್ತಕ್ಕಂಥದ್ದು. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಇದು ಇನ್ಫೆಂಟ್ರಿ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಎಲ್ ಪಿ ಜಿಯ ಒಂದು ಗ್ಯಾಸ್ ಬಂಕ್. ಇದು ನಿನ್ನೆ ರಾತ್ರಿ 10 ಗಂಟೆಯಿಂದನೂ ಕೂಡ ಯಾವುದೇ ರೀತಿಯ ಸ್ಟಾಕ್ ಇಲ್ಲದೆ ಈ ಒಂದು ಬಂಕನ್ನು ಈಗ ಮುಚ್ಚಲಾಗಿರ್ತಕ್ಕಂಥದ್ದು. ಇಲ್ಲಿ ದಿನವಹಿ ಒಂದಕ್ಕೆ ಸುಮಾರು 200ಕ್ಕೂ ಹೆಚ್ಚು ಆಟೋಗಳು ಇಲ್ಲಿ ಬಂದ್ಬಿಟ್ಟು ಒಂದು ಎಲ್ ಪಿ ಜಿ ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ವು. ಆದರೆ ಈ ಒಂದು ಯುದ್ಧದ ಪರಿಣಾಮ, ಈ ಒಂದು ಅನಿಲದ ಅಭಾವ ಇರೋದ್ರಿಂದ ಇವತ್ತು ಈ ಒಂದು ಬಂಕನ್ನು ಈಗ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಆದರೆ ಈ ಒಂದು ಬಂಕಿನ ಮೇಲೆ ಒಂದು ಡಿಪೆಂಡ್ ಆಗಿರ್ತಕ್ಕಂಥ ಸುಮಾರು ಒಂದು 200ಕ್ಕೂ ಹೆಚ್ಚು ಆಟೋಗಳು ಇವತ್ತು ಒಂದು ಅನಿಲದ ಅಭಾವದಿಂದ ಅವರು ಇವತ್ತು ತೊಂದರೆಗೊಳಗಾಗಿರ್ತಕ್ಕಂಥದ್ದು. ಇದೀಗ ಈ ಒಂದು ಎಲ್ ಪಿ ಜಿ ಗ್ಯಾಸನ್ನು ಬಳಸ್ಕೊಂಡು ಆಟೋವನ್ನು ಚಲಾಯಿಸ್ತಾ ತಮ್ಮ ಹೊಟ್ಟೆಪಾಡನ್ನು ತುಂಬಿಕೊಳ್ತಿದ್ದಂಥ ನಮ್ಮ ಆಟೋ ಚಾಲಕರು ಇದೀಗ ಬಹಳ ಸಂಕಷ್ಟಕ್ಕೊಳಗಾಗಿದ್ದಾರೆ. ಈಗ ನಮ್ಮೊಟ್ಟಿಗೆ ಆಟೋ ಚಾಲಕರಿದ್ದಾರೆ. ಏನು ಬ್ರದರ್, ಈಗ ಕಳೆದ ಒಂದು 5-6 ದಿನದಿಂದ ಏನು ಒಂದು ಗ್ಯಾಸ್ ಅಭಾವ ಇದೆ, ಇದರಿಂದ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಗಳಾಗ್ತಿದ್ದಾವೆ? ಭಾಳ ಕಷ್ಟ ಐತೆ. ರೈಟ್ ಕೂಡ ಜಾಸ್ತಿ ಆಗಿಬಿಡುತ್ತೆ. 62 ರೂಪಾಯಿ ಇದ್ದ ಇವಾಗ 75 ರೂಪೀಸ್ ಆಗಿಬಿಡುತ್ತೆ ಗ್ಯಾಸ್. ನಾವು ಎಲ್ಲರೂ ಬಡವರು, ಹಿಂಗೆ ಮಾಡಬೇಕು ಜೀವ. ಇದ್ರೆ ನಡೆಯೋದು ಜೀವ ನಮಗೆ. ಆ ಗ್ಯಾಸ್ ರೇಟ್ ಜಾಸ್ತಿ, ರೈಟ್ ಕೂಡ ಜಾಸ್ತಿ ಆಯ್ತಾ. ಒಂದು ದಿನಕ್ಕೆ ಎಷ್ಟು ಲೀಟ್ರ್ ಹಾಕ್ಸ್ತಾ ಇದ್ರಿ, ಎಷ್ಟು ದುಡಿಮೆ ಆಗ್ತಿತ್ತು, ಇವಾಗ ಎಷ್ಟು ರೇಟ್ ಆಗಿದೆ, ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ? ಸರ್, ನಾನು ಡೈಲಿ 6 ಲೀಟ್ರ್ 5 ಲೀಟ್ರ್ ಆಗ್ತೈತೆ. ಇವಾಗ ಅದು ರೇಟ್ ಜಾಸ್ತಿ ಆಗಿಬಿಡಿ. ಅದ್ರಾಗ 120-150 ರೂಪಾಯಿ ಜಾಸ್ತಿ ಹೋಗ್ಬಿಡ್ತದೆ. ಅದ್ರಾಗ ಹೋಗ್ಬಿಟ್ರೆ ಏನು ಉಡ್ತದೆ ನಮಗೆ? ಏನು ಹೊಡಿಂಗಿಲ್ಲ ಸರ್. ಯಜಮಾನ್ರೆ, ನಿಮ್ಮದು ಏನು, ನೀವು ಯಾವ ರೀತಿ ದುಡಿಮೆ ಮಾಡ್ತಾ ಇದ್ರಿ, ಎಷ್ಟು ಲೀಟ್ರ್ ಹಾಕ್ಸ್ತಾ ಇದ್ರಿ? ಇವಾಗ ಇದೆಲ್ಲ ಒಂದು ಯುದ್ಧದ ಪರಿಣಾಮ, ಈಗೆಲ್ಲ ಇದು ಪ್ರಾಬ್ಲಮ್ ಆಗಿದೆ. ನಿಮಗೇನು ಪರಿಸ್ಥಿತಿ, ಏನು ಸಮಸ್ಯೆ ಆಗ್ತಾ ಇದೆ? ದಿನ 6-7 ಲೀಟ್ರ್ ಬಂದ್ ಮಾಡ್ತಾಯಿದ್ರಿ. ಈಗ ಕಷ್ಟ ಆಗಿದೆ, ಕಸ್ಟಮರ್ ಕೊಡ್ತಾ ಇಲ್ಲ ಅಮೌಂಟು. ಬಾಡಿ ಕೇಳಿದ್ರೆ ಭಾಳ ತೊಂದರೆ ಆಗ್ತಾ ಇದೆ. ಅಲ್ಲ, ಇವಾಗ ಎಲ್ ಪಿ ಜಿ ರೇಟ್ ಹೆಚ್ಚಾಗೈತೆ, ನೀವು ಕಸ್ಟಮರಿಗೆ ಕೇಳಿದ್ರೆ ಅವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ ಕಸ್ಟಮರ್. ನಮ್ಗೆ ಗೊತ್ತಿಲ್ಲ ಅಂತ ಕೇಳ್ತಾರ. ಭಾಳ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಹೆಂಗೆ? ಭಾಳ ಕಷ್ಟ ಆಗ್ತೈತೆ ಸರ್ ನಮ್ಗೆ. ಅಂದರೆ ಈಗ ಆಟೋ ಉದ್ಯಮ ಬಿಟ್ಟರೆ ಬೇರೆ ಏನಾದರೂ ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಬೇರೆ ಆಟೋ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಸರ್.